ವಿ ಆರ್ ದೇರ್ ಫಾರ್ ಈಚ್ ಅದರ್. ಟೈಟಲ್ ಎಷ್ಟು ಚೆನ್ನಾಗಿದೆ, ಇನ್ನು ಸ್ಟೋರಿ ಹೇಗಿರಬಹುದು ನಾನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಬಣ್ಣದ ಬದುಕಿಗೆ ಸ್ವಾಗತ. ಇನ್ಸ್ಟಾ ಫೀಡ್ನಲ್ಲಿ ತುಂಬ ಟ್ರೆಂಡಿಂಗ್ ಬುಕ್ ಅಂತ ಬರ್ತಿದ್ದು ನೋಡಿ, ಲೆಟ್ಸ್ ಗಿವ್ ಅ ಟ್ರೈ ಅಂತ ಪರ್ಚೇಸ್ ಮಾಡಿದ ಬುಕ್ ಇದು. ಬಟ್ ಓದಿದ ಮೇಲೆ ಇಟ್ಸ್ ವರ್ತ್ ಫಾರ್ ಬೈಯಿಂಗ್ ಅನ್ಸಿದ್ದು ನಿಜ. ಬೈ ದ ವೇ, ದಿಸ್ ಈಸ್ ಮೈ ಫಸ್ಟ್ ಇಂಗ್ಲೀಷ್ ಬುಕ್ ವಿಚ್ ಐ ರೆಡ್ ಆ್ಯಂಡ್ ಕಂಪ್ಲೀಟೆಡ್ ದಿಸ್ ಬುಕ್ ಇನ್ ಜಸ್ಟ್ 2 days. ಖುಷಿ ವಿಚಾರ ಅಲ್ವಾ, ಹೇಳ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ವೆಲ್ ನರೇಟೆಡ್ ಸ್ಟೋರಿ ಆ್ಯಂಡ್ ಈಸಿ ಫಾರ್ ರೀಡಿಂಗ್ ಅಂತ ಹೇಳ್ಬೋದು. ಯಾರೆಲ್ಲ ಇಂಗ್ಲೀಷ್ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ನೀವು ಬೇಕಿದ್ರೆ ಇದನ್ನು ನಿಮ್ಮ ಲಿಸ್ಟಲ್ಲಿ ಹಾಕೋಬೋದು. ಇನ್ನು ಸ್ಟೋರಿ ವಿಚಾರಕ್ಕೆ ಬಂದರೆ, ಇದರಲ್ಲಿ ಬರುವಂತಹ ಕ್ಯಾರೆಕ್ಟರ್ ಸಾಗರ್, ಸಾಯ್, ಮಲಾರ್, ಹರ್ಷ್, ಖುಷ್ಬು ಒಬ್ಬೊಬ್ರದ್ದು ಒಂದೊಂದು ರೀತಿ ಸ್ಟೋರಿ ಆಯಿತಾ. ಮಲಾರ್ ಅನ್ನುವಂತಹ ಹುಡುಗಿ ಟಾಪ್ ಪ್ರೊಫೆಷನ್ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರೂ ಕೂಡ ಅವಳಿಗೆ ಒಂದೊಳ್ಳೆ ನೆಮ್ಮದಿ ಲೈಫ್ ಇರೋದಿಲ್ಲ. ಅವಳ ಲವ್ ಲೈಫಲ್ಲೂ ಸಫರ್ ಪಡ್ತಿರ್ತಾಳೆ. ಆ್ಯಸ್ ವೆಲ್ ಅವಳಿಗೆ ಹೆಲ್ತ್ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಹೈಪೋಥೈರಾಯ್ಡಿಸಮಿಂದ ಅವಳು ಸಫರ್ ಪಡ್ತಿರ್ತಾಳೆ. ಬಟ್ ಒಂದು ಹುಡುಗನಿಂದ ಮೋಸ ಹೋಗಿ ಮತ್ತೊಬ್ಬ ಹುಡುಗನ್ನ ಇಷ್ಟಪಟ್ಟು ಅವನು ಕೂಡ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದಾಗ ಹೇಗಾಗಿರ್ಬೇಡ ಆ ಜೀವಕ್ಕೆ. ಲೇಟರ್ ಅವನು ಮೋಸ ಮಾಡಿಲ್ಲ ಅಂತ ಗೊತ್ತಾಗಿ ಒಂದಾಗ್ತಾರೆ. ದಟ್ಸ್ ನೆಕ್ಸ್ಟ್ ಸ್ಟೋರಿ. ಇನ್ನು ಸಾಗರ್ ಈಸ್ ಅ ಚೈಲ್ಡ್ಹುಡ್ ಫ್ರೆಂಡ್ ಆಫ್ ಮಲಾರ್. ಬಟ್ ಸಾಗರ್ ರೀತಿ ಫ್ರೆಂಡ್ ಪ್ರತಿಯೊಂದು ಹೆಣ್ಣುಡುಗಿ ಲೈಫಲ್ಲೂ ಇರಲೇಬೇಕು ಗುರು. ಬಿಕಾಸ್ ಈ ಅಂಡರ್ಸ್ಟ್ಯಾಂಡ್ಸ್ ಹರ್ ಫೀಲಿಂಗ್ಸ್ ವೆರಿ ವೆಲ್ ಆ್ಯಂಡ್ ಹೀ ಸಪೋರ್ಟೆಡ್ ಹರ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಆಫ್ ಹರ್ ಲೈಫ್. ಇಲ್ಲಿ ಹರ್ಷ್ ಪೇರೆಂಟ್ಸ್ ಬಗ್ಗೆ ಮೆನ್ಷನ್ ಮಾಡಲೇಬೇಕು ಆಯಿತಾ. ಬಿಕಾಸ್ ಹುಡುಗನ ಮನೆ ಕಡೆಯವರು ತುಂಬ ರಿಚ್ ಇದ್ದಾರೆ ಅಂತ ಹುಡುಗಿನ ತುಂಬ ಫೋರ್ಸಬ್ಲಿ ಮದುವೆ ಮಾಡಿ ಕೊಟ್ಟು ಆಫ್ಟರ್ ದಟ್ ಅವಳ ಲೈಫ್ನ ಕೊನೆ ಮಾಡ್ಕೊಂಡಿರೋ ಇನ್ಸಿಡೆಂಟ್ಸ್ಗಳನ್ನ ನಾವು ನೋಡೇ ಇರ್ತೀವಿ. ಬಟ್ ಇಲ್ಲಿ ಹರ್ಷ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಅವರ ರೆಪ್ಯುಟೇಷನ್ಗೋಸ್ಕರ ಖುಷ್ಬು ಮನೆಯವರು ತುಂಬ ರಿಚ್ ಇದ್ದಾರೆ ಅಂತ ಮಗನಿಗೆ ಟಾರ್ಚರ್ ಮಾಡಿ ಮದುವೆ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಸ್ಟಿಲ್ ಅಂತ ಪೇರೆಂಟ್ಸ್ ಇನ್ನ ಎಕ್ಸಿಸ್ಟ್ ಅಲ್ಲಿ ಇದಾರಾ ಅಂತ ಅನ್ಸ್ಬಿಡುತ್ತೆ. ಬಟ್ ಖುಷ್ಬು ಸಹಾಯದಿಂದ ಹರ್ಷ್ ಅಂಡ್ ಮಲಾರ್ ಒಂದಾಗ್ತಾರೆ. ಮತ್ತೊಂದು ಖುಷಿ ವಿಚಾರ ಏನಂದ್ರೆ, ನಾನು ಕನ್ನಡಿಗಳಾಗಿ ಈ ಬುಕ್ನ ಓದಿದಾಗ ನನಗೆ ಖುಷಿಯಾಗಿದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಲುಮರದ ತಿಮ್ಮಕ್ಕ ಅವರ ಸಾಧನೆಯನ್ನ ಮೆನ್ಷನ್ ಮಾಡಿರೋದು. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿರುವ ಐತಿಹಾಸಿಕ ಸ್ಥಳ ಹಂಪಿಯ ಪ್ರತಿಯೊಂದು ಕಾರ್ನರ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ ಹೇಳಿರೋದು, ವಿಚ್ ಈಸ್ ವೆರಿ ಇಂಪ್ರೆಸಿವ್. ಆ್ಯಂಡ್ ಒಂದೊಳ್ಳೆ ಲವ್ ಸ್ಟೋರಿ, ಕೆಲವೊಂದು ಸನ್ನಿವೇಶಗಳು ನಮ್ಮ ಲೈಫ್ಗೆ ರಿಲೇಟ್ ಆಗ್ತವೆ, ಸ್ಪೆಷಲಿ ಮಲಾರ್ ಸ್ಟೋರಿ. ಫೈನಲಿ ಐ ಸಜೆಸ್ಟ್ ಯು ಟು ರೀಡ್ ದಿಸ್ ಬುಕ್ ಆ್ಯಂಡ್ ಡೆಫಿನೆಟ್ಲಿ ಯು ಗೋನಾ ಸ್ಯಾಟಿಸ್ಫೈಡ್ ಆಫ್ಟರ್ ರೀಡಿಂಗ್ ದಿಸ್ ಬುಕ್. ದಟ್ಸ್ ವಾಟ್ ಐ ಕ್ಯಾನ್ ಅಶ್ಯೂರ್. ಮತ್ತೊಂದು ಬುಕ್ ರಿವ್ಯೂ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ನಮಸ್ಕಾರ.